ಎಲ್ಲರಿಗೂ ನಮಸ್ಕಾರ. ಮೈ ಫುಡ್ ಆ್ಯಂಡ್ ಸ್ಪಿರಿಚುಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ನಮಃ. ಇವತ್ತು ನಾನೊಂದು ಅದ್ಭುತವಾಗಿರುವಂಥ ಶಕ್ತಿಶಾಲಿಯಾಗಿರುವಂಥ ಮಹಾದೇವ ಅಷ್ಟೋತ್ತರ ಶತನಾಮ ಸ್ತೋತ್ರವನ್ನು ಹೇಳ್ಕೊಡಕೊಂತೀನಿ. ಇವತ್ತು ಶನಿ ಪ್ರದೋಷ ಬಂದಿರೋದ್ರಿಂದ ಸಾಯಂಕಾಲ ಸ್ನಾನವನ್ನು ಮಾಡಿ ಅಥವಾ ಕೈಕಾಲು ಮುಖ ತೊಳ್ಕೊಂಡು ನಿಮ್ಮ ಮನೆಯೊಳಗೆ ಶಿವಲಿಂಗ ಇದ್ದರೆ ಶಿವಲಿಂಗಕ್ಕೆ ಅಥವಾ ಭಾವಚಿತ್ರಕ್ಕೆ ಒಂದು ಬಿಲ್ವ ಪತ್ರೆ ಅಥವಾ ಹೂವನ್ನು ಏರಿಸಿ ಒಂದು ಭಕ್ತಿಯಿಂದ ಈ ಅಷ್ಟೋತ್ತರ ಶತನಾಮವನ್ನು ಪಠಿಸ್ರಿ. ಅಂದರೆ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿ ಆಗ್ತವೆ ಮತ್ತು ಭಗವಂತ ಪ್ರಸನ್ನನಾಗ್ತಾನೆ ಸ್ನೇಹಿತರೆ. ಅಷ್ಟು ಅದ್ಭುತವಾದಂಥ ಒಂದು ಸರ್ವಶ್ರೇಷ್ಠ ಭಗವಂತನ 108 ಪವಿತ್ರ ನಾಮಗಳನ್ನು ಒಳಗೊಂಡಿರುವಂಥ ಒಂದು ಅಷ್ಟೋತ್ತರ ಶತನಾಮ ಸ್ತೋತ್ರ ಇದು. ಈ ಸ್ತೋತ್ರವನ್ನು ಪ್ರತಿದಿನ ಶಿವ ಅಷ್ಟೋತ್ತರ ಭಕ್ತಿಯಿಂದ ಪಠಿಸಿದ್ರೆ ಅಂದುಕೊಂಡ ಕಾರ್ಯಗಳು ಈಡೇರ್ತವಂತ ಮತ್ತು ಇಷ್ಟಾರ್ಥಗಳು ಸಿದ್ಧಿಸುತ್ತವಂತ. ಶಿವನ 108 ನಾಮಗಳನ್ನು ಜಪಿಸೋದ್ರಿಂದ ಮನಸ್ಸಿನ ಒತ್ತಡ ಆತಂಕಗಳು ದೂರಾಗಿ ಮನೆಯೊಳಗೆ ಶಾಂತಿ ಮತ್ತು ನೆಮ್ಮದಿನೂ ಸಿಗ್ತದಂತ, ಮಾನಸಿಕ ಶಾಂತಿ ಸಿಗುತ್ತೆ. ಆಮೇಲೆ ಈ ಸ್ತೋತ್ರ ಪಠಣೆಯಿಂದ ವ್ಯಕ್ತಿ ನಿರ್ಭಯವನ್ನಾಗಿ ಮಾಡ್ತೈತಂತ. ಸಕಲ ವಿಧದ ಭಯಗಳು ಅಂದರೆ ಅಪಮೃತ್ಯು ಭಯ ಸೇರಿದಂಥ ಎಲ್ಲ ಭಯನೂ ದೂರ ಆಗ್ತೈತಂತ ಮತ್ತು ಪಾಪ ವಿಮೋಚನೆ ಆಗ್ತೈತಂತ. ಶಿವನು ಆಪದ್ಬಾಂಧವ ಮತ್ತು ಭಕ್ತವತ್ಸಲ. ಈ ನಾಮಗಳನ್ನು ಹೇಳುವುದರಿಂದ ಮಾಡಿದ ಪಾಪಗಳು ನಾಶವಾಗಿ ಪುಣ್ಯ ಲಭಿಸ್ತೈತಂತ ಶಾಸ್ತ್ರಗಳು ಹೇಳ್ತಾವೆ ಸ್ನೇಹಿತರೆ. 108 ನಾಮಗಳನ್ನು ಪಠಿಸುವುದರಿಂದ ಏಕಾಗ್ರತೆ ಹೆಚ್ಚುತ್ತದೆ ಮತ್ತು ಭಗವಂತನೊಂದಿಗೆ ಭಕ್ತನಿಗೆ ಆಧ್ಯಾತ್ಮಿಕ ಸಂಪರ್ಕ ಬೆಳೆಸ್ತೈತಂತ ಸ್ನೇಹಿತರೆ. ನಮ್ಮ ಮತ್ತು ಭಗವಂತನ ಭಕ್ತನ ನಡುವೆ ಒಂದು ಬಾಂಧವ್ಯ ಬೆಳಿತೈತಿ. ಕುಟುಂಬದೊಳಗೆ ಶಾಂತಿ, ನೆಮ್ಮದಿ ಮತ್ತು ಸಮೃದ್ಧಿನೂ ಸಿಗುತ್ತಂತ ಸ್ನೇಹಿತರೆ. ಹಾಗಾಗಿ ಶಿವ ಅಷ್ಟೋತ್ತರವನ್ನು ಪ್ರತಿನಿತ್ಯವಾಗಿ ಹೇಳ್ಕೊರಿ. ಆಗಿಲ್ಲ ಅಂದರೆ ಅಟ್ಲೀಸ್ಟು ಸೋಮವಾರನಾದರೆ ತಪ್ಪದೆ ಹೇಳ್ಕೊಂಡ್ರೆ ನಮ್ಮ ಸಂಕಷ್ಟಗಳೆಲ್ಲ ದೂರವಾಗಿ ಮನೆಯೊಳಗೆ ಸುಖ, ಶಾಂತಿ, ನೆಮ್ಮದಿ ಮತ್ತು ಇಷ್ಟಾರ್ಥಗಳು ಸಿದ್ಧಿಸ್ತಾವೆ ಸ್ನೇಹಿತರೆ. ಬಹಳ ಸರಳ ಐತಿ. ನೀವು ತಪ್ಪದೆ ಎಲ್ಲರೂ ಹೇಳ್ಕೊಂಡು ಆ ಪ್ರಭು ಶಿವಶಂಕರನ ಶಂಭೋ ಶಂಕರನ ಅನುಗ್ರಹಕ್ಕೆ ಪಾತ್ರಗ್ರಿ. ಬರ್ರಿ ಸ್ತೋತ್ರ ಯಾವ ಥರ ಇದೆ ಅಂತ ನೋಡೋಣ. ಶ್ರೀ ಮಹಾದೇವ ಅಷ್ಟೋತ್ತರ ಶತನಾಮ ಸ್ತೋತ್ರಂ. ಮಹಾದೇವ ಶಿವ ಶಂಭೋ ಶಂಕರೋ ವೃಷವಾಹನಃ ನೀಲಕಂಠಚತುರ್ಬಾಹು ಪಂಚವಕ್ತ್ರಸ್ತ್ರಿಲೋಚನಃ ಮಹಾರುದ್ರೋ ಮಹಾನಂದಿ ಮಹಾಕಾಲೋ ಗಣೇಶ್ವರಃ ಮಹಾಮಾಯಾಮಯ ಸೌಮ್ಯ ಸರ್ವಜ್ಞೋ ಭಕ್ತವತ್ಸಲಃ ಪಾರ್ವತೀರಮಣ ಸಿದ್ಧ ಸಾಧ್ಯ ನಾರಾಯಣ ಪ್ರಿಯಃ ಚಂದ್ರಾರ್ಧಮಸ್ತಕಸ್ಥಾಣು ಜಿತ ಶತ್ರುರ್ಜಿತೇಂದ್ರಿಯಃ ಅನಂತಃ ಸಕಲಾನಂತ ಸಹಸ್ರಾಕ್ಷ ಸನಾತನಃ ಕೈಲಾಸ ನಿಲಯ ಶಾಂತ ಕಾಮಿ ಕಾಮಾಂಗನಾಶನಃ ನಿರ್ಗುಣೋ ನಿಷ್ಕಲೋ ನಿತ್ಯೋ ನಿರ್ವಿಕಲ್ಪೋ ನಿರಂಜನಃ ಕೃತ್ತಿವಾಸಾ ಜಟೀಶೂಲಿ ಪೀನಾಕಿ ಮಂಗಲೋಚನಃ ಗಂಗಾಧರ ಸುರಶ್ರೇಷ್ಠ ಸುವ್ರತ ಸುಪ್ರಭಾಕರಃ ಪುರುಷ ಪುಷ್ಕಲ ಪೂಜ್ಯ ಪೂರ್ಣಾನಂದ ಪರಾತ್ಪರಃ ಸಂಹಾರಮೂರ್ತಿರ್ವಿಶ್ವಾತ್ಮ ವೇದಾತ್ಮ ಕರುಣಾಕರಃ ತ್ರಿಗುಣಾತ್ಮ ತ್ರಿಲೋಕೇಶ ತ್ರಿಮೂರ್ತಿ ಸ್ತ್ರೀಪುರಾಂತಕಃ ಉಗ್ರಸೇನಾಪತಿ ಸ್ಕಂಧ ಸ್ಮಶಾನ ನಿಲಯೋ ಭವಃ ವೀರಭದ್ರೋ ವಿರೂಪಾಕ್ಷೋ ಗಜವಕ್ತ್ರೋ ಗಣಾಧಿಪಃ ಕ್ಷೇತ್ರಪಾಲಿ ಲೋಕಪಾಲಿ ಕಪಾಲಿ ಕಮಲೇಕ್ಷಣಃ ದೇವದೇವೋ ಜಗನ್ನಾಥೋ ಜಗದ್ವಂದ್ಯೋ ಜಗದ್ಗುರುಃ ಜಗತ್ಕರ್ತ ಜಗತ್ಸಾಕ್ಷಿ ಜಗದಾತ್ಮ ಜನಾರ್ದನಃ ಅಷ್ಟಮೂರ್ತಿರ್ನಾದ್ಯಂತಃ ಶುದ್ಧ ದೇಹೋತ್ತಮೋತ್ತಮಃ ಅತಿಸ್ನಿಗ್ಧೋತಿ ಗಂಭೀರೋ ರೌದ್ರ ಸಂಕರ್ಷಣೋ ಹರಃ ಮಹಾನೀಲೋಂಧಕರೀಪುಃ ಮಹಾತೇಜೋ ಹುತಾಶನಃ ಭೂತನಾಥೋ ಜಗದ್ಯೋನಿಃ ಭಸ್ಮಶಾಯೀ ಮಹೇಶ್ವರಃ ಭಕ್ತಪ್ರಿಯೋ ಮಹಾಯೋಗಿ ಭೋಗಿ ಕಲ್ಯಾಣವಾನ್ ಪ್ರಭುಃ ಅಂತರ್ಯಾಮ್ನಾ ತ್ರಿಧಾಮ್ನಾ ಚ ವಾಚಸ್ಪತಿರಹಸ್ಪತಿಃ ಸರ್ವಪಾಪ ಹರೇಚ್ಛೇತಿ ನಾಮ್ನಾಮಷ್ಟೋತ್ತರಂ ಶತಂ ಇತಿ ಶ್ರೀ ಮಹಾದೇವ ಅಷ್ಟೋತ್ತರ ಶತನಾಮ ಸ್ತೋತ್ರಂ ಸಂಪೂರ್ಣಂ. ಶ್ರೀಕೃಷ್ಣಾರ್ಪಣಮಸ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟು ಸರಳವಾಗಿರುವಂಥ ಮತ್ತು ಅದ್ಭುತವಾಗಿರುವಂಥ
ಮಹಾದೇವ ಅಷ್ಟೋತ್ತರ ಶತನಾಮವನ್ನು ನೀವು ತಪ್ಪದೆ ಎಲ್ಲರೂ ಹೇಳಿಕೊಂಡು ನಿಮ್ಮ ಇಷ್ಟಾರ್ಥಗಳನ್ನು ಪೂರ್ಣ ಮಾಡ್ಕೊರಿ. ಸಕಲ ಸಂಕಷ್ಟಗಳನ್ನು ಆ ಭಗವಂತ ದೂರ ಮಾಡಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀಕೃಷ್ಣ. ಮತ್ತಿನ್ನೊಂದು ವಿಡಿಯೋದೊಳಗೆ ಭೇಟಿಯಾಗೋಣ ಅಂತ.